ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ, ಈಗ ಸದ್ಯಕ್ಕೆ ಚೆನ್ನಾಗಿದ್ದೀನಿ. ನಾನು ಒಂದು 2-3 ಇನ್ಸ್ಟಾಗ್ರಾಮಲ್ಲಿ ಒಂದು 2-3 ವೀಡಿಯೋ ನೋಡಿದೆ ಜ್ಯೋತಿಷ್ಯಗಳ್ದು. ಅದರಲ್ಲಿ ಹೇಳ್ತಾಯಿದ್ರು ಮಕರ ರಾಶಿಗೆ ತುಂಬ ಒಳ್ಳೇದೈತೆ ಈ ವರ್ಷ, ತುಂಬ ರಾಜಯೋಗ ಐತೆ ಅಂತ. ಹೋಸತಿಂದಲೂ ಹೇಳ್ತಾನೆ ಇವ್ರೆ 2025 ಬಂದರೆ ಮಕರ ರಾಶಿಗೆ ಒಳ್ಳೇದಾಗುತ್ತೆ, 2024 ಬಂದರೆ ಮಕರ ರಾಶಿಗೆ ಒಳ್ಳೇದಾಗುತ್ತೆ ಅಂತ 2024ರಿಂದಲೂ ಕೇಳ್ತಾನೆ ಬಂದಿದ್ದೀನಿ. ಇದು 2026. ಈಗಲೂ ಮಕರ ರಾಶಿಗೆ ರಾಜಯೋಗ ಐತೆ. ಮಕರ ರಾಶಿಯವ್ರಿಗೆ ಏನೇ ಅವ್ರು ಹುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತ ಹೇಳ್ತಿದ್ರು. ನನಗೂ ಅಲ್ಲಿ ಶಾರದಾಂಬೆ ದೇವಸ್ಥಾನದ ಎದುರುಗಡೆ, ಆ ದೇವಸ್ಥಾನದಲ್ಲೇ ಆ ದೇವ್ರ ಎದುರುಗಡೆನೇ ಮಲಗಿಸಿ ನನಗೂ ಹೆಸರಿಟ್ಟಿದ್ದಂತೆ. ಶಾರದಮ್ಮ ಅಂತ ಯಾರೋ ನಮ್ಮಮ್ಮ ಹೇಳ್ತಿರ್ತಾರೆ ನಮ್ಮಮ್ಮ. ಆ ದೇವ್ರ ಹತ್ರನೇ ನನಗೆ ಹೆಸರಿಟ್ಟಿದ್ದು ಅಂತ. ಅದು ಯಾವ ಗಳಿಗೆಯಲ್ಲಿ ಅದು ಯಾವ ನಕ್ಷತ್ರ ನೋಡಿದ್ರೋ ಇಲ್ವೋ ಗೊತ್ತಿಲ್ಲ. ಹುಟ್ಟಿದ ನಕ್ಷತ್ರ ಯಾವುದೋ ಗೊತ್ತಿಲ್ಲ ನನಗೆ, ಹುಟ್ಟಿದ ಗಳಿಗೆ ಯಾವುದೋ ಗೊತ್ತಿಲ್ಲ, ಹುಟ್ಟಿದ ವಾರನೂ ಗೊತ್ತಿಲ್ಲ, ಹುಟ್ಟಿದ ಡೇಟು ಗೊತ್ತಿಲ್ಲ. ನಾನು ಹುಟ್ಟಿರೋ ಡೇಟು ನನಗೆ ಗೊತ್ತಿಲ್ಲ. ನಂದು ಯಾವ ಡೇಟಲ್ಲಿ ನಾನು ಹುಟ್ಟಿದ್ದೀನಿ ಅಂತಲೂ ಗೊತ್ತಿಲ್ಲ, ಯಾವ ದಿನ ಹುಟ್ಟಿದ್ದೀನಿ ಅಂತಲೂ ಗೊತ್ತಿಲ್ಲ. ನಂದೊಂದು ದಿನಾಂಕನೂ ಗೊತ್ತಿಲ್ಲ ನನಗೆ. ನಾನು ಹುಟ್ಟಿರೋ ಡೇಟು ಗೊತ್ತಿಲ್ಲ, ದಿನಾಂಕನೂ ಗೊತ್ತಿಲ್ಲ. ಆ ಟೈಮಲ್ಲಿ ಆ ದೇವ್ರ ಹೆಸರು, ಆ ದೇವ್ರ ಮುಂದೆ ಹೆಸರಿಟ್ಟಿರೋದು ಅಷ್ಟೇ ನನಗೆ ಹೇಳಿದ್ದು. ನಮ್ಮಮ್ಮ ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಂದು ಮಕರ ರಾಶಿನೇ, ಆದರೆ ಯಾವ ರಾಜಯೋಗನೂ ನಾನು ಇನ್ನೂ ನೋಡಿಲ್ಲ. ಯಾರ್ಯಾರೋ ಅಂತಿದ್ರು ರಾಜಯೋಗ ಐತೆ ಅಂತ. ನಿಜವಾಗ್ಲೂ ಐತೆ ಹೆಂಗೋ ನನಗೆ ಗೊತ್ತಿಲ್ಲ. ಮಕರ ರಾಶಿಯವ್ರು ಯಾರ್ಯಾರು ಇದ್ದೀರಲ್ಲ ಕಮೆಂಟ್ ಮಾಡಿರಿ. ನಿಜವಾಗ್ಲೂ ನಾನು ಇದುವರೆಗೂ ರಾಜಯೋಗ ನೋಡೇ ಇಲ್ಲ. ಯಾವ ರಾಜಯೋಗನೂ ಇಲ್ಲ. ಏನೋ ನಾನಂತೂ ನೋಡಿಲ್ಲ. ಈ ವರ್ಷ ಚೆನ್ನಾಗಾಗ್ತದೆ, ಈ ವರ್ಷ ಚೆನ್ನಾಗಿರ್ತೀನಿ, ಈ ಮುಂದಿನ ವರ್ಷ ಚೆನ್ನಾಗಾಗ್ತದೆ ಜೀವನ ಕಾಯ್ತಾನೆ ಬಂದೆ. ನಾನು ಹುಟ್ಟಿಷ್ಟು ವರ್ಷ ಆಗೈತೆ, ನನಗೆ ಯಾವ ನಕ್ಷತ್ರ ಅಂತಲೂ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಆ ಶಾರದಮ್ಮನ ಹೆಸ್ರು ಯಾವ ಕಾರಣಕ್ಕೆ ನನಗೆ ಇಕ್ಕಿದ್ರೋ ಗೊತ್ತಿಲ್ಲ. ಇದುವರೆಗೂ ನೋಡಬಾರ್ದೆಲ್ಲ ನೋಡಿ, ಅನುಭವಿಸ್ಬಾರ್ದನ್ನೆಲ್ಲ ಅನುಭವಿಸಿ ಬಂದ್ಬಿಟ್ಟಿದ್ದೀನಿ. ಇನ್ನೂ ನನಗೆ ನೆಮ್ಮದಿ ಅನ್ನೋದೇ ನಾನು ಇನ್ನೂ ಹುಡ್ಕೋಕ್ಕಾಗಿಲ್ಲ. ಅದು ನನಗೆ ಸಿಕ್ಕೂ ಇಲ್ಲ. ಯಾಕಂದರೆ ಮನಃಶಾಂತಿನೇ ಇಲ್ಲ. ಇವತ್ತೇನು ಖುಷಿಯಾಗಿರ್ತೀನಿ ಅಂದರೆ ನಾಳೆ ಬಲೆ ಯಾವ್ದಾದ್ರು ಒಂದು ನೋವು ನನಗೆ ತಗ್ಲಾಕೊಂಡಿರ್ತೈತೆ. ಅಂಥದ್ರಲ್ಲಿ ನಾನು ಹೇಳಿದ್ದು ಮಕರ ರಾಶಿಯವ್ರಿಗೆ ಆ ಥರ ಐತೆ, ಈ ಥರ ಐತೆ ಅಂತ. ಎಲ್ಲ ರಾಶಿಯವ್ರಿಗೂ ಇರ್ತೈತೆ. ಆದರೆ ಹಣೆ ಬರನೇ ಚೆನ್ನಾಗಿಲ್ಲ ಮೇಲೆ ರಾಶಿ ತಗೊಂಡು ಏನು ಮಾಡೋಣ ಅಲ್ವಾ? ರಾಶಿ ಮಕರ ರಾಶಿ, ಆ ರಾಶಿ ಈ ರಾಶಿ ತಗೊಂಡು ಏನು ಮಾಡೋಣ? ನಿಜವಾಗ್ಲೂ ಮಕರ ರಾಶಿಯಾಗಿ ಯಾರ್ಯಾರು ಇದ್ದೀರಾ ಅವರೆಲ್ಲ ಕಮೆಂಟ್ ಮಾಡಿ. ಯಾರ್ಯಾರು ನನಗೂ ಯಾವ ಗಳಿಗೆಯಲ್ಲಿ ಶಾರದಮ್ಮ ಅಂತ ಹೆಸರಿಟ್ರೋ ಇದುವರೆಗೂ ಅನುಭವಿಸ್ತಾನೇ ಇದ್ದೀನಿ. ನಿಜವಾಗ್ಲೂ ಇನ್ನೂ ನನಗೆ ತಪ್ಪಿಲ್ಲ. ಮುಂದೆ ನನಗೇನೋ ಗೊತ್ತಿಲ್ಲ. ಇಲ್ಲೇವರೆಗೂ ನೋಡ್ಕೊಂಡು ಬಂದಿರೋದೆಲ್ಲ ನಾನು ಹೇಳ್ಬೋದು, ಆದರೆ ಮುಂದೆ ಬರೋದು ನನಗೆ ಗೊತ್ತಿಲ್ಲ. ಹಂಗಾಗಿ ಸುಮಾರು ಜ್ಯೋತಿಷ್ಯಗಳು ಆಗುತ್ತೆ ಮಕರ ರಾಶಿಯವ್ರಿಗೆ ಒಳ್ಳೇದಾಗುತ್ತೆ ಅಂತ. ಇದನ್ನು ನಾನು ಕೇಳ್ತಾನೆ ಬಂದಿದ್ದೀನಿ. ವರ್ಷ ಜನವರಿ ತಿಂಗಳು ಬಂದರೆ ಸಾಕು, ಮಕರ ರಾಶಿಗೆ ಈ ರಾಶಿಯವ್ರಿಗೆ ಯೋಗ ಫಲ ಚೆನ್ನಾಗೈತೆ, ಈ ರಾಶಿಯವ್ರಿಗೆ ಧನ ಯೋಗ ಪ್ರಾಪ್ತಿ ಅಂತಾರೆ. ದುಡಿದಂಗೆ ಹೆಂಗಸ್ವಾಮಿ ಧನ ಯೋಗ ಬರುತ್ತೆ. ನಾನು 1-2 ತಿಂಗಳು ಆಗೋಯ್ತು, ಸರಿಯಾಗಿ ಕೆಲಸಗಳೇ ಕೈ ಎತ್ತುತ್ತಾ ಇಲ್ಲ. ಎಲ್ಲಿ ಬರುತ್ತೆ ರಾಜಯೋಗ? ದುಡಿದಿದ್ರೆ ತಾನೇ ರಾಜಯೋಗ. ಮನೇಲಿ ಕೂತ್ಕೊಂಡ್ರೆ ರಾಜಯೋಗ ಬರುತ್ತಾ? ನಾವು ಆಚೆ ಹೋಗಿ ದುಡಿದ್ರೇ ನಮ್ಮ ರಾಜಯೋಗ ಬರೋದು. ಕೆಲಸಗಳೇ ಕೈ ಎತ್ತುತ್ತಾ ಇಲ್ಲ. ಆಯಿತಾ? ಅಯ್ಯೋ ಎಲ್ಲ ಹೇಳ್ತಾರೆ. ನಿಜವಾಗ್ಲೂ ನನಗಿದ್ರಲ್ಲಂತೂ ನಂಬಿಕೆ ಇಲ್ಲ. ಯಾಕಂದರೆ ನನ್ನ ನಂಬಿಕೆ ಇರೋದು ದೇವ್ರು ಒಂದೇ, ನನಗೆ ನಂಬಿಕೆ. ಅಷ್ಟು ಬಿಟ್ಟರೆ ಜ್ಯೋತಿಷ್ಯಗಳು, ಪಂಡಿತರು ಇವೆಲ್ಲ ನಂಗೆ ನಂಬಿಕೆನೇ ಇಲ್ಲ. ದೇವರೊಬ್ಬ ಬಿಟ್ಟರೆ ಆ ತಾಯಿ ಚಾಮುಂಡೇಶ್ವರಿ ಬಿಟ್ಟರೆ ನನಗಿನ್ಯಾರ ಮೇಲೂ ನಂಬಿಕೆನೂ ಇಲ್ಲ. ನಮ್ಮ ಮನೆ ದೇವ್ರು ಆಂಜನೇಯ, ನನ್ನ ಆರಾಧ್ಯ ದೇವತೆ ಚಾಮುಂಡೇಶ್ವರಿ. ಅಷ್ಟು ಬಿಟ್ಟರೆ ನನಗೆ ಇನ್ಯಾರನ್ನು ನಾನು ಜಾಸ್ತಿ ಜ್ಯೋತಿಷಿಗಳನ್ನೇ ನಂಬಲ್ಲ. ಇದನ್ನು ನಾನು ವಿಡಿಯೋಗಳಲ್ಲಿ ನೋಡ್ತಾ ಇದ್ದೆ ಇವತ್ತು. ನಿಜವಾಗ್ಲೂ ಇನ್ಸ್ಟಾಗ್ರಾಮ್ ಆನ್ ಮಾಡಿದ್ರು ಸಾಕು, ಒಂದೊಂದು ದಿವಸ ಬರೀ ಇವರೇ ಬರ್ತಾರೆ. ಆಮೇಲೆ ಇನ್ನೊಬ್ರು ಯಾರೋ ಹೇಳ್ತಾಯಿದ್ರು ಮೇಡಮ್ ಅವರು, ಮಕರ ರಾಶಿಯವರು ಸುಳ್ಳು ಹೇಳ್ತಾರೆ, ಅವ್ರನ್ನ ನಂಬೇಡ್ರಿ ಅಂತ. ನಿಜವಾಗ್ಲೂ ಮಕರ ರಾಶಿಯಾಗಿರೋರೆಲ್ಲ ಸುಳ್ಳು ಹೇಳಲ್ಲ. ಮಕರ ರಾಶಿಯಾಗಿರೋರು ನಿಯತ್ತಾಗವ್ರೆ. ಯಾಕಂದರೆ ಮದುವೆ ಆಗಿರೋ ಹೆಣ್ಮಕ್ಳಾಗಿರ್ಬೋದು, ಮದುವೆ ಆಗಿಲ್ದಂಗಿರೋ ಹೆಣ್ಮಕ್ಳಾಗಿರ್ಬೋದು, ಪ್ರತಿಯೊಬ್ಬರು ಅಷ್ಟೇ. ಮಕರ ರಾಶಿಯವ್ರು ಎಲ್ಲರೂ ಒಂದೇ ಥರ ಇರಲ್ಲ. ಮಕರ ರಾಶಿಯವ್ರು ಎಲ್ಲರೂ ಸುಳ್ಳು ಹೇಳಲ್ಲ. ಆಯಿತಾ? ಹಂಗಾಗಿ ಇದೊಂದು ನೋಡಿದೆ. ಮತ್ತು ಇನ್ನೊಬ್ಬರು ಅದು ಒಳ್ಳೇದಾಗುತ್ತೆ, ಯಾವುದು ಒಳ್ಳೇದಾಗುತ್ತೋ ನನಗಂತೂ ಗೊತ್ತಿಲ್ಲ. ನನ್ನ ಜೀವನದಾಗಂತೂ ನಾನು ಯಾವುದೂ ನೋಡೇ ಇಲ್ಲ ಇದುವರೆಗೂ. ಎಲ್ಲ ಬರೀ ಕಣ್ಣೀರಲ್ಲೇ ಕಣ್ಣೀರು ಒಂದೇ ನಾನು ನೋಡಿರೋದು, ಇನ್ನೇನು ನಾನು ನೋಡ್ಕೊಂಡು ಬಂದಿಲ್ಲ. ಮನಃಶಾಂತಿ ಇಲ್ಲ, ಕಣ್ಣೀರು ಒಂದು ನೋಡ್ಕೊಂಡು ಬಂದಿದ್ದೀನಿ. ಹಂಗಾಗಿ ಕೆಲವೊಂದು ಜನ
ಇಷ್ಟಪಟ್ಟಿರೋರನ್ನ ಮದುವೆ ಆಗ್ತಾರೆ ಮಕರ ರಾಶಿಯವರು ಅಂತಾರೆ. ಏನೋ ಇಷ್ಟಪಟ್ಟಿರೋರಿಗೆ ಮದುವೆ ಆಗ್ಬೋದೇನೋ, ಎಲ್ಲೋ ಒಬ್ಬೊಬ್ರು ಆಗಲ್ಲ.